ಸರ್ ಅವ್ರು ಬಂದಿದ್ದಾರೆ ಮೇಡಮ್ ಬಂದಿದ್ದಾರೆ ಅಲ್ಲಿ ನಿಂತ್ಕೊಳ್ಳಿ ಸರ್ ಅಲ್ಲಿ ಸರ್ ಹಾಂ ಸರ್ ಥ್ಯಾಂಕ್ ಯು ಸರ್ ಹಂಗೆ ನಿಂತ್ಕೊಳ್ಳಿ ಸರ್ ಹಂಗೆ ನಿಂತ್ಕೊಳ್ಳಿ ಸರ್ ಅವರು ಬರೀ ವೈದ್ಯರಾಗಿ ಅಷ್ಟೇ ಅಲ್ಲ ವೈದ್ಯ ಸಾಹಿತಿಯಾಗಿಯೂ ಈಗಾಗಲೇ ಗುರುತಿಸ್ಕೊಂಡಿದ್ದಾರೆ. ಬಹಳಷ್ಟು ಕೃತಿಗಳು ಅವರಿಂದ ಲೋಕಾರ್ಪಣೆಗೊಂಡಿದೆ. ನಿಜಕ್ಕೂ ನಮ್ಮ ಯೋಗಣ್ಣ ಸರ್ ಅವರು ನಮ್ಮ ಜೊತೆಗಿರೋದೇ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಜಿಲ್ಲಾ ಕಾಂಗ್ರೆಸ್ ಸಭೆಯಲ್ಲಿ ಈಗ ಅಧ್ಯಕ್ಷತೆ ಸ್ಥಿತಿಯಲ್ಲಿ ಸುಯೋಗ ಆಸ್ಪತ್ರೆ ಉದ್ಯೋಗ ಕೂಡ ಒಂದು ಸುಯೋಗ. ಯಾಕೆಂದರೆ ನಮಗೆ ವೈಯಕ್ತಿಕವಾಗಿ ಹೇಳೋದಾದರೆ ಕೊರೋನಾ ಬಂದಾಗ ನಾನು ಇದೇ ಆಶ್ರಯ ತಗೊಂಡು ಕೊರೋನಾದಲ್ಲಿ ಭಾಳಷ್ಟು ಜನ ಹುಟ್ಟಬೇಕಾದ್ರೆ ಆಗ ನಮ್ಮ ಶ್ರೀಮತಿಯವರು ಕೂಡ ನನಗೆ ಸೊ ನಮ್ಮ ಯೋಗಣ್ಣವ್ರ ಬಗ್ಗೆ ಮಾತಾಡಬೇಕಾದ್ರೆ ಬೇಕಾದಷ್ಟು ಮಾತಾಡ್ಬೋದು, ಬೇರೆ ದಿವಸ ತಗೋತೀನಿ. ನಿಜವಾಗ್ಲೂ ಕೂಡ ಅವರು ಯೋಗ ಪುರುಷರು ಮತ್ತು ಯೋಗ ಎಂದಿಗೂ ಬರೋದಿಲ್ಲ. ನಮ್ಮ ಕರ್ಮದಂದರೆ ನಮ್ಮ ಕರ್ತವ್ಯದಿಂದ ನಾವು ಯೋಗವನ್ನು ಪಡ್ಕೊಳ್ತೀವಿ. ಅವರು ಅಂಥ ಪರಿಶ್ರಮ ಶ್ರಮಜೀವಿ, ಶ್ರಮಿಸಿ ಶ್ರಮದಿಂದ ಅವರು ಯೋಗವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ಹೊರತು ಯೋಗ ಅದಾಗಿ ಬಂದಿದೆ. ಯೋಗ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯೋಗವನ್ನು ಕ್ರಿಯೇಟ್ ಮಾಡಿಕೊಂಡು ಅವರು ಇರ್ತಕ್ಕಂಥ ನಮ್ಮ ಅಧ್ಯಕ್ಷತೆ ವಹಿಸಿರ್ತಾರೆ ಯೋಗಣ್ಣನವರು. ಹಾಗೂ ನನ್ನ ಬಗ್ಗೆ ಮಾತನಾಡ್ತಾ ಚರಾಚರಂ ತದ್ವದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಭೈರವ ಮೂರ್ತಿ ಅನ್ನುವ ಹೆಸರಿನಲ್ಲಿ ಭೈರವತ್ವ ಇದೆಯೇ ಹೊರತು ಅವರ ವ್ಯಕ್ತಿತ್ವದಲ್ಲಿರುವುದೆಲ್ಲ ಸೌಮ್ಯತೆ, ವಿಪರ್ಯಾಸ ಅಂದರೆ ಇದು. ಅಜಾತ ಶತ್ರುವಾಗಿ, ಸ್ನೇಹಶೀಲರಾಗಿ, ಸಂಘಟಕರಾಗಿ ಅವರು ಬದುಕಿದಂತಹ ಜೀವನದಲ್ಲಿ ಸಾರ್ಥಕ್ಯವನ್ನು ಹೊಂದಿದಂಥವರು. ಅವರು ಯಾರಿಗೆ ಕಷ್ಟ ಕಾರ್ಪಣ್ಯಗಿರಲಿ ಎಲ್ಲರಿಗೂ ಸ್ಪಂದಿಸ್ತಾ ಇದ್ರು. CPK ಅವರು, ತೇಜಗೌ ಅವರು, ಇವರು ಮಡಲಿಯವರು ಎಲ್ಲರೂ ಜೊತೆಯಾಗಿ ಹಾಗೆ ನಮ್ಮ ಡಾಕ್ಟರ್ ಡಿ ತಿಮ್ಮಯ್ಯನವರು ಎಲ್ಲ ಜೊತೆಯಾಗಿ ಹೋಗ್ತಾ ಇದ್ರು. ಡಿ ತಿಮ್ಮಯ್ಯನವ್ರ ಬಗ್ಗೆ ನಾವು ಒಂದು ಮಾತು ಹೇಳಲೇಬೇಕು. ಯಾಕೆಂದರೆ ಅವರು ವಿಧಾನಸಭಾ ಪರಿಷತ್ತಿನ ಸದಸ್ಯರಷ್ಟೇ ಅಲ್ಲ, ಅವರು ವೈದ್ಯರು ಆಗಿರೋದ್ರಿಂದ ಅವರು ಸಹೃದಯರು, ಸಾಹಿತಿಗಳು, ವಿದ್ಯಾಕ್ಷೇತ್ರವನ್ನು ಕಟ್ಟಿದಂಥವರು, ಶಿಕ್ಷಣವನ್ನು ಮುಂದುವರಿಸೋಕ್ಕೆ ಅನುವು ಮಾಡಿಕೊಂಡಂಥವ್ರು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯ ಮೌಲ್ಯಗಳನ್ನು ಉಂಟಾಗ್ತದೆ. ಇನ್ನು ನಮ್ಮ ಅಧ್ಯಕ್ಷರಾದ ಸುಯೋಗ ಅವರು, ಆಸ್ಪತ್ರೆಯ ನಿರ್ಮಾತೃಗಳಾದ ಯೋಗಣ್ಣನವರು, ಅವ್ರು ಹೇಳಿದ್ರು ಯೋಗ ಇವರು ಕಲ್ತ್ಕೊಂಡಿದ್ದಾರೆ. ಕಲ್ತ್ಕೊಳ್ಳಲ್ಲ, ಅವ್ರು ಯೋಗ ಬರುತ್ತೆ ಅಂತಲೇ ಅವ್ರ ಅಪ್ಪ ಅವ್ರಿಗೆ ಯೋಗಣ ಅಂತ ಹೆಸರಿಟ್ಟಿದ್ದಾರೆ. ಮಾಡ್ಕೊಂಡಿದ್ದಾರೆ. ರಕ್ತಗತವಾಗಿಯೇ ಯೋಗ ಅವರ ಜೀವನದಲ್ಲಿ ಸೇರೋಗಿದೆ. ಸುಯೋಗ ಅಂದರೆ ಸುಷ್ಟು ಯೋಗ ಇತಿ ಸುಯೋಗ ಅಂತ, ಒಳ್ಳೆಯ ಯೋಗ. ಎಲ್ಲರಿಗೂ ಇಲ್ಲಿ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಯೋಗಂತ ರಕ್ಷಣಂ ಕ್ಷೇಮ ಅಂತ ಹೇಳ್ತಾರೆ. ಏನಾಗಂದ್ರೆ ಇಲ್ಲದೆ ಒಂದು ಪ್ರಾಪ್ತಿ ಪಡ್ಕೊಳ್ಳೋದು ಯೋಗ, ಪಡ್ಕೊಂಡಿದ್ದನ್ನ ಕೊನೆಯವರೆಗೂ ಇಟ್ಕೊಳ್ಳೋದು ಕ್ಷೇಮ ಅಂತ. ದೊಡ್ಡ ಸಭಾಂಗಣ ಇತ್ತು, ಬ್ರೇಕ್ ಇಲ್ಲಿ ಮಾಡಿದ್ರೆ ಗೊತ್ತಾಗಲಿಲ್ಲ. ಇದೇ ಒಂದು ದೊಡ್ಡ ಸಭಾಂಗಣ ಇತ್ತು. ಭೈರವ ಮೂರ್ತಿಯವರೆಗೂ ನನಗೂ ಅಂತಹ ನಿಕಟ ಸಂಪರ್ಕ ಇಲ್ಲ. ಆದರೆ ಬಹಳಷ್ಟು ಸಮಯ ನಾಲ್ಕು ದೇಜಿಗೌಡರ ಜೊತೆ, ಡಿ ಗಿರಿಗೌಡರ ಜೊತೆ, ನಮ್ಮ ಮಂಡಿಗೆರೆಯವರ ಜೊತೆ, ಹೀಗೆ ಹಲವಾರು ಸಾಹಿತ್ಯಾತ್ಮಕ ಚಟುವಟಿಕೆಗಳಲ್ಲಿ ನಾವು ಮಿಲನವಾಗ್ತಿದ್ವಿ, ಚರ್ಚೆ ಮಾಡ್ತಿದ್ವಿ. ನನಗೂ ಅವ್ರ ಬಗ್ಗೆ ಬಹಳ ಅತ್ಯಂತ ಆತ್ಮೀಯತೆ ಮತ್ತು ಅವ್ರ ಬಗ್ಗೆ ನನಗೆ ಒಂದು ರೀತಿಯ ವೈಯಕ್ತಿಕವಾದಂಥ ಒಂದು ಬಂಧನ ಆಗಿರ್ತಕ್ಕಂಥ ಒಂದು ಸಂದರ್ಭ ನನ್ನ ಸಮಗ್ರ ಆರೋಗ್ಯ ದರ್ಶನ ಪುಸ್ತಕ. ನಾನು ಕೊಟ್ಟಿರಲಿಲ್ಲ. ಹೀಗೆ ಒಮ್ಮೆ
ದೇಜಗ ಅವ್ರ ಮನೆಗೆ ಭೇಟಿಯಾದರು. ನನಗೆ ಭೈರವ ಮೂರ್ತಿಯವರು ದೂರದಿಂದ ಪರಿಚಯ ಇದ್ದ ವಿನ ಬಹಳ ಹತ್ತಿರದಿಂದ ನನಗೆ ಪರಿಚಯ ಇಲ್ಲ. ಅಲ್ಲಿ ಮಾತಾಡ್ತಾ ಡಾಕ್ಟ್ರೇ ನಿಮ್ಮ ಪುಸ್ತಕವನ್ನು ಓದಿದ್ದೇನೆ, ಸಮಗ್ರ ಆರೋಗ್ಯ ದರ್ಶನ, ಸುಮಾರು 600 ಪುಟಗಳು, ತುಂಬ ಅದ್ಭುತವಾಗಿದೆ, ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರಬೇಕು ಅಂತ ಹೇಳಿದ್ರು. ಇದು ನಿಜವಾಗ್ಲೂ ವೈದ್ಯ ಯಾವುದಾರ ಒಂದು ವಿಜ್ಞಾನ ಪುಸ್ತಕ ಜ್ಞಾನಪೀಠ ಪ್ರಶಸ್ತಿ ಕೊಡೋದಾದ್ರೆ ನನಗೆ ಇದೇನಪ್ಪ ಇಷ್ಟೊಂದು ಅತಿಶಯೋಕ್ತಿ, ಅದು ದೇಜಗೋ ಅಂತ ದಿಗ್ಗಜರ ಮುಂದೆ ಯಾವುದೇ ಒಬ್ಬ ಲೇಖಕನಿಗೆ ಇನ್ನೊಬ್ಬ ತತ್ಸಮವಾದಂತಹ ಲೇಖಕ ಮೆಚ್ಚುಗೆಯ ಮಾತುಗಳನ್ನ ಕೃತಿ ಮೇಲೆ ಆಡ್ತಾನಲ್ಲ, ಅದಕ್ಕಿಂತ ಒಂದು ಸಂತಸದ ಇಬ್ಬರು ವೈದ್ಯರು ಸ್ವಲ್ಪ ಈ ಕಡೆ ಗಮನ ಕೊಟ್ಟರೆ ಇವತ್ತು ಗಹನವಾದ ವಿಷಯ, ತುಂಬ ಅಪರೂಪದ ವಿಶ್ವಕೋಶ, ಆರೋಗ್ಯ ವಿಶ್ವಕೋಶ. ಈಗಾಗಲೇ ಯೋಗನ್ ನಾವು ಹೇಳಿದ್ದಾರೆ, ಅವ್ರು ಹೇಳ್ಕೋಬಾರ್ದು, ನಾವು ಹೇಳ್ಬೇಕು. ಜೀವಮಾನದ ದೊಡ್ಡ ಸಾಧನೆಯಲ್ಲಿ ಒಂದು ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಅದ್ರ ಬಗ್ಗೆ ಅವ್ರದ್ದು ವಿಶೇಷವಾಗಿ ಭೈರವ ಮೂರ್ತಿ ಅವರು ಏನು ಹೇಳ್ತಿದ್ರು ಅನ್ನೋದಕ್ಕೋಸ್ಕರ ತೋರಿಸ್ತೇನೆ. ಅದು ಸಾಧನೆ ದೊಡ್ಡದಿದೆ, ಅದನ್ನು ನಾವು ಬಿಚ್ಚುಗುವಂಥ ಕೆಲಸವನ್ನು ಮಾಡೇ ಇಲ್ಲ, ಅದನ್ನು ಮಾಡಬೇಕಾಗಿದೆ. ಆಯ್ತು, ಅವ್ರ ಈಗ ಅದು ಇನ್ನೊಮ್ಮೆ ಆ ಬಗ್ಗೆ ಆ ವಿಶ್ವಕೋಶದ ಆರೋಗ್ಯ ವಿಶ್ವಕೋಶದ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಬಿಡುಗಡೆ ಆದಮೇಲೆ, ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಿದ್ದೆ. ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಚಿಗುರು ಸಾಹಿತ್ಯ ಬಳಗ ಈ ಅಪರೂಪದ ಕಾರ್ಯಕ್ರಮ, ನಮ್ಮ ಶಿವಚಂದ್ರ ಅವರು ಹೇಳಿದಾಗೆ ದಾಸು ಚಾಮರಾಯರ ಸ್ಮಾರಕ ದತ್ತಿ ಇದೆ. ಈ ದತ್ತಿ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಜನಗಳಿಗೆ ಏನೋ ಊಟದ ಬಗ್ಗೆ ಏನೋ ಒಂದು ಯಾರು ಮಾತಾಡ್ತಾರೆ, ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ. ಸುಮಾರು 3675 ದತ್ತಿಗಳು ಇಟ್ಟಿದ್ದಾರೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ. ಇತಿಹಾಸದಲ್ಲಿ, ವಿಶ್ವದ ಇತಿಹಾಸದಲ್ಲಿ ಇಷ್ಟೊಂದು ದತ್ತಿಯನ್ನು ನೋಡ್ತಕ್ಕಂಥ ಸಂಸ್ಥೆ ಇಲ್ಲಿ ಯಾವುದೂ ಇಲ್ಲ. ಇದೇ ಸಂದರ್ಭದಲ್ಲಿ